ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಅಪ್ಪುಗವರಪ್ಪು. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಶಾಮನೂರು ಶಿವಶಂಕರಪ್ಪನವರ ನಿಧನದ ಕಾರಣಕ್ಕಾಗಿ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಗಳು ನಡೀತಾ ಇದೆ. ಒಂದು ಕಡೆ ಅಲ್ಲಿ ಬಾಗಲಕೋಟೆಯಲ್ಲೂ ಸಹ ಉಪಚುನಾವಣೆಗಳು ನಡೀತಾ ಇದೆ. ಬಟ್ ಹೆಚ್ಚಿಗೆ ಚರ್ಚೆಗೆ ಬಂದಿದ್ದು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಕಾರಣ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ. ಯೂಶುವಲ್ ಆಗಿ ಈ ರೀತಿ ಒಂದು ಕುಟುಂಬದ ಸಾವಾದಾಗ, ಅಂದ್ರೆ ಒಬ್ಬ ಸಿಟ್ಟಿಂಗ್ MLA ಸಾವಾದಾಗ ಅಥವಾ ಸಿಟ್ಟಿಂಗ್ MP ಸಾವಾದಾಗ ಅವರ ಕುಟುಂಬಕ್ಕೆ ಅನುಕಂಪದ ಅಲೆಯ ಮೇಲೆ ಓಟು ಬರುತ್ತೆ, ರಾಜಕೀಯವಾಗೂ ಸಹ ಎಲ್ಲ ವರ್ಕೌಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಅನ್ನ ಈಸಿಯಾಗಿ ಕೊಟ್ಟು ಬಿಡ್ತಾರೆ. ಯಾರ್ದು ಸಹ ಅದರಲ್ಲಿ ತಕರಾರು ಹೆಚ್ಚಿಗೆ ಇರಲ್ಲ. ಆದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಈ ಬಾರಿ ಶಾಮನೂರು ಶಿವಶಂಕರಪ್ಪರ ನಿಧನ ಆದ ತಕ್ಷಣನೇ ಬಂಡಾಯದ ಧ್ವನಿಗಳು ಎದ್ದು ಬಂದವು. ಮೊದಲನೇ ದಿನದಿಂದಲೇ ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು, ಯಾಕೆ ಅನ್ನೋದನ್ನ ಆಮೇಲೆ ವಿವರಿಸ್ತೀನಿ. ಹಾಗೆ ಪಟ್ಟು ಹಿಡಿದು ಕಣದಲ್ಲಿ ನಾನಿದ್ದೇ ಇರ್ತೀನಿ ಅಂತ ಹೇಳಿ ನಾಮಪತ್ರ ಸಲ್ಲಿಸಿ ನಿನ್ನೆ ಕೊನೆ ದಿನ ನಾಮಪತ್ರ ವಾಪಸ್ ಪಡೆಯೋಕ್ಕೆ ಅದನ್ನು ಮಾಡದೆ ತೊಡೆ ತಟ್ಟಿ ನಿಂತಿದ್ದೀನಿ ನಾನು ಅಂತ ಹೇಳ್ಕೊಂಡು ಓಡಾಡ್ತಿದ್ದಂಥ ಸಾದಿಕ್ ಪೈಲ್ವಾನ್ ಇವತ್ತು ಶಸ್ತ್ರತ್ಯಾಗ ಮಾಡಿದ್ದಾರೆ, ಶರಣಾಗಿದ್ದಾರೆ. ಆ ಮೂಲಕ ವೀರ್ ಸಾದಿಕ್ ಅಥವಾ ಮೀರ್ ಸಾದಿಕ್ ಆಗಿ ಪರಿವರ್ತನೆ ಆಗಿದ್ದಾರೆ. ನಾನು ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದೇನೆ ಅಂತ ನಾಮಪತ್ರ ಹಾಗೆ ಉಳಿದಿದೆ. ಬಟ್ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಈಗ ಪ್ರಚಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ತನು ಮನ ಧನದಿಂದ ಅವರು ಪ್ರಯತ್ನ ಮಾಡ್ತಾರಂತೆ. ಸೊ ಏನಿದು ಇಡೀ ಘಟನಾವಳಿ ಮತ್ತು ಕಾಂಗ್ರೆಸ್ ಯಾವ ರೀತಿ ದಲಿತರು ಮತ್ತು ಮುಸ್ಲಿಮರಿಗೆ ಮೊಣಕೈಗೆ ತುಪ್ಪ ಸವರುವಂತಹ ಕೆಲಸ ಮಾಡುತ್ತೆ, ಅಥವಾ ಜೇನುತುಪ್ಪ ಸವರುವಂತ ಕೆಲಸ ಮಾಡುತ್ತೆ. ಸವರಿರ್ತಾರೆ, ಅದನ್ನ ನಾವು ನೆಕ್ಕಕ್ಕ ಆಗಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಸೊ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಶಾಮನೂರು ಶಿವಶಂಕರಪ್ಪನವರು ಬಹಳ ವರ್ಷಗಳಿಂದ ಅಲ್ಲಿ MLA ಆಗಿದ್ರು. ಎಷ್ಟು 95 ವರ್ಷ 96 ವರ್ಷ ಆಗಿತ್ತು ಕಳೆದ ಬಾರಿ ಅವರು ಚುನಾವಣೆಗೆ ನಿಂತಾಗ. ಆಗಲೇ ಸಣ್ಣದಾಗಿ ಧ್ವನಿಗಳು ಬಂದಿತ್ತು, ಇಷ್ಟು ವಯಸ್ಸಾದ್ಮೇಲೆ ಯಾಕೆ ಬೇಕು ಚುನಾವಣೆ, ಬೇರೆಯವ್ರಿಗೆ ಬಿಟ್ಕೊಡಿ ಸೀಟು ಅಂತ. ಶಾಮನೂರು ಶಿವಶಂಕರಪ್ಪ MLA, ಈ ಹಿಂದೆ ಮಂತ್ರಿಯಾಗಿದ್ರು, ಈಗ MLA. ಶಾಮನೂರು ಶಿವಶಂಕರಪ್ಪನವರ ಮಗ SS ಮಲ್ಲಿಕಾರ್ಜುನ್ MLA ಮಿನಿಸ್ಟರ್. SS ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರು MP. ಇಷ್ಟೆಲ್ಲ ಮನೆ ತುಂಬಾ ಮನೆನೇ ಗವರ್ನಮೆಂಟು. ಆ ಮಟ್ಟಕ್ಕಿದ್ದಾಗ್ಲೂ ಸಹ 95ನೇ ವಯಸ್ಸಿನಲ್ಲಿಯೂ ಸಹ ಶಾಮನೂರು ಶಿವಶಂಕರಪ್ಪ ಇಲ್ಲ ನಾನೇ ಅಭ್ಯರ್ಥಿ ಈ ಕ್ಷೇತ್ರಕ್ಕೆ ಅಂತ ಹೇಳಿ ಮತ್ತೆ ಚುನಾವಣೆಗೆ ನಿಂತರು, ಗೆದ್ರು ಸಹ. ಬಟ್ ಮೊನ್ನೆ ನಿಧನರಾದ್ರು. ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದಿಂದ ಧ್ವನಿಗಳು ಎದ್ವು. ಏನು ಕೆಲವರು ಹೇಳಿದ್ರು, ಶಾಮನೂರು ಶಿವಶಂಕರಪ್ಪನವರೇ ನಮಗೆ ಭಾಷೆ ಕೊಟ್ಟಿದ್ರು, ನನ್ನ ನಂತರ ಈ ಕ್ಷೇತ್ರವನ್ನು ಮುಸ್ಲಿಮರಿಗೆ ಬಿಟ್ಕೊಡ್ತೀವಿ, ಈಗ ಬಿಟ್ಕೊಡಿ ಅಂತ. ಯಾಕೆ ಮುಸ್ಲಿಮರು ಆ ಕ್ಷೇತ್ರವನ್ನು ನಮಗೆ ಬಿಟ್ಕೊಡಿ ಅಂತ ಕೇಳ್ತಾರೆ ಅಂದ್ರೆ, ಅತಿ ಹೆಚ್ಚು ಮುಸಲ್ಮಾನರ ಮತದಾರರು ಇರುವಂತಹ ಕ್ಷೇತ್ರಗಳ ಪೈಕಿ ಅದು ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. 65ರಿಂದ 80 ಸಾವಿರದವರೆಗೆ 2.25 ಲಕ್ಷದಲ್ಲಿ ಕೇವಲ ಮುಸ್ಲಿಂ ಮತದಾರರೇ ಇದ್ದಾರೆ. ನೆಕ್ಸ್ಟ್ ಲಿಂಗಾಯತರದ್ದು ಬರುತ್ತೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮುದಾಯ ಇದ್ದರೂ ಸಹ ನಮಗೆ ಯಾಕೆ ಟಿಕೆಟ್ ಕೊಡಬಾರದು, ನೀವು ನಮಗೆ ಕೊಡಿ. ಆಲ್ರೆಡಿ ಅಲ್ಲಿ SS ಮಲ್ಲಿಕಾರ್ಜುನ್ ಮಂತ್ರಿ ಆಗಿದ್ದಾರೆ, MLA ಮಂತ್ರಿ, ಅವರ ಪತ್ನಿ MP ಆಗಿದ್ದಾರೆ. ಅವ್ರ ಮಗನಿಗೆ ಯಾಕೆ ಟಿಕೆಟ್ ಕೊಡ್ಬೇಕೀಗ? ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರ್ ಅವ್ರಿಗೆ ಯಾಕೆ ಕೊಡಬೇಕು? ಇನ್ನ ಸಣ್ಣ ಹುಡುಗ, 27 ವರ್ಷ ಅಷ್ಟೇನೆ. ಇದೆಲ್ಲ ನಡೆಯಲ್ಲ, ನಮಗೆ ಕೊಡಬೇಕು ಅಂತ. ಆ ಫೈಟ್ಗೆ ಇಳಿದಿದ್ದು ಯಾರೋ ಅಲ್ಲಿದ್ದಂತಹ ಆಕಾಂಕ್ಷಿಗಳಲ್ಲ, ಸರ್ಕಾರದಲ್ಲಿ ಮಂತ್ರಿ ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಫೈಟ್ಗೆ ಇಳಿದಿದ್ದು, ಮುಸ್ಲಿಮರಿಗೆ ಕೊಡ್ರಿ ಅಲ್ಲಿ ಟಿಕೆಟ್ ಅಂತ. ಸೊ MLC ಆಗಿದ್ದಂತಹ ಜಬ್ಬಾರ್ ಅವರು ಹೆಸರು ಜೋರಾಗಿ ಬಂತು, ಸಾದಿಕ್ ಪೈಲ್ವಾನ್ ಅವರ ಹೆಸರು ಬಂತು. 40 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಕಾರ್ಪೊರೇಟ್ ಆಗಿದ್ದೀನಿ, ಇದಾಗಿದ್ದೀನಿ, ನನಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಅವರು ಪಟ್ಟು ಹಿಡಿದ್ರು. ಇದರ ನಡುವೆ SS ಮಲ್ಲಿಕಾರ್ಜುನ್ ಸಹ ಪಟ್ಟು ಹಿಡಿದು ಕೂತರು, ಇಲ್ಲ ನನ್ನ ಕುಟುಂಬಕ್ಕೆ ಕೊಡಬೇಕು, ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು. ಇದೆಲ್ಲ ಜಾಗೀರ್ ಇದ್ದಂಗೆ, ಇವ್ರಿಗೆಲ್ಲ ಜಾಗೀರ್ ಇದ್ದಂಗೆ. ದಾವಣಗೆರೆ ನನಗೆ, ಬಾಗಲಕೋಟೆ ಮೇಟಿ ಕುಟುಂಬಕ್ಕೆ, ಇನ್ಯಾವುದು ಬೀದರ್ಗೆ ಹೋದ್ರೆ ಖಂಡ್ರೆ, ಗುಲ್ಬರ್ಗಾಗ್ ಬಂದ್ರೆ ಖರ್ಗೆ,
ಹೀಗೆ ಒಂದೊಂದು ಜಿಲ್ಲೆನ ಒಬ್ಬೊಬ್ರು ಅಲ್ಲಿ ಅವರ ಕುಟುಂಬದವರು ಆಗಿರ್ತಾರೆ ಒಂದೆರಡು ಸೀಟಲ್ಲಿ, ಮಿಕ್ಕ ಸೀಟುಗಳಲ್ಲಿ ಅವರಿಗೆ ಲಾಯಲ್ ಆಗಿರುವಂತಹ, ಅವರು ನಿಂತ್ಕೊ ಅನ್ನುವಂತಹ, ಕುಳಿತುಕೊ ಅನ್ನುವಂತಹ ವ್ಯಕ್ತಿಗಳನ್ನ ಯಾರನ್ನಾದರೂ MLA MP ಗಳನ್ನ ಮಾಡಿ ಇಟ್ಟಿರ್ತಾರೆ. ಸೊ ಒಂದೊಂದು ಇದನ್ನ ಅದೇ ರೀತಿ ದಾವಣಗೆರೆ ನಂದು, ನಮ್ಮ ತಾತನ ಆಸ್ತಿ ಅನ್ನೋ ರೀತಿಯಲ್ಲಿ SS ಮಲ್ಲಿಕಾರ್ಜುನ್ ಪಟ್ಟು ಹಿಡಿದು ಕೂತರು. ಈಗ ಹೈಕಮಾಂಡ್ ಇಂದ ಹಿಡಿದು ಲೋ ಕಮಾಂಡ್ ವರೆಗೆ, ಕರ್ನಾಟಕದ ಲೋ ಕಮಾಂಡ್ ವರೆಗೆ ಎಲ್ರಿಗೂ ಪೀಕ್ಲಾಟ ಶುರುವಾಯ್ತು. ಒಂದು ಮುಸ್ಲಿಮರು ಕೇಳ್ತಿರೋದ್ರಲ್ಲಿ ಅರ್ಥ ಇದೆ ಅನ್ನೋದು ಕೆಲವ್ರಿಗೆ ಅರ್ಥ ಆಯ್ತು, ಕೆಲವರು ಅರ್ಥ ಮಾಡ್ಕೊಳ್ಳೋದು ಇಲ್ಲ. ಯಾಕಂದ್ರೆ ಮುಸ್ಲಿಮರು ದಲಿತರು ನಮಗೆ ಬರೀ ಓಟ್ ಹಾಕೋದಕ್ಕೆ ಮಾತ್ರ ಇರಬೇಕು, ಬೇರೆ ಅದಕ್ಕೆ ಇರಬಾರ್ದು ಅನ್ನೋದು ಎಲ್ಲ ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಎಲ್ಲದರ ಸಿದ್ಧಾಂತ. ತೋರ್ಸ್ಕೊಳ್ಳಲ್ಲ ಅಷ್ಟೇ. ಏನು ಅದರಲ್ಲಿ ಮೀಸಲಾತಿ ಇರೋದ್ರಿಂದ, ಮೀಸಲು ಕ್ಷೇತ್ರಗಳು ಇರೋದ್ರಿಂದ ದಲಿತರಿಗೆ ಅನಿವಾರ್ಯವಾಗಿ ಸೀಟ್ಗಳನ್ನ ಕೊಡ್ತಾರೆ, ಟಿಕೆಟ್ ಕೊಡ್ತಾರೆ. ಆ ಮೀಸಲು ಕ್ಷೇತ್ರ ಅನ್ನುವಂಥದ್ದು ಇಲ್ಲದೆ ಹೋಗಿದ್ದಿದ್ರೆ ದಲಿತರಿಗೂ ಇದೇ ಪಾಡಾಗಿರೋದು. 12-13% ಇರುವಂತಹ ಮುಸ್ಲಿಮರಿಗೆ ಈ ರಾಜ್ಯದಲ್ಲಿ 224 ಸೀಟಲ್ಲಿ ಎಷ್ಟು ಜನ MLAಗಳು ಇರಬೇಕು? ಎಷ್ಟು ಜನ ಇರಬೇಕು? ಕನಿಷ್ಠ 45-48 MLAಗಳು ಇರಬೇಕು. ಇಲ್ವೇ? ಬರೀ 7-8 ಜನ ಇದ್ದಾರೆ. ಅದೇ ಜಾಸ್ತಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಇವ್ರ ಮೇಲೆ ದೌರ್ಜನ್ಯ ನಡೆಸೋದಕ್ಕೆ, ರೋಪ್ ಹಾಕೋದಕ್ಕೆ ನೋಡ್ತಿರ್ತಾರೆ. ಸೊ ಬಿಟ್ಕೊಡಲ್ಲ, ಈ ಕ್ಷೇತ್ರನ ನಾವು ಬಿಟ್ಕೊಡಲ್ಲ ಅಂತ ಮುಸ್ಲಿಮರು ಅಷ್ಟೇ ಪಟ್ಟಿಡಿದು ನಿಂತ್ಕೊಂಡ್ರು. ಅದರಲ್ಲಿ ಆಗ ಎಚ್ಚೆತ್ಕೊಂಡಂತಹ SS ಮಲ್ಲಿಕಾರ್ಜುನ್ ಏನ್ ಮಾಡಿದ್ರು, ಟಿಕೆಟ್ ಅನೌನ್ಸ್ ಆಗೋದಕ್ಕೆ ಮೊದಲೇನೆ ಮಲ್ಲಿಕಾರ್ಜುನ ಮತ್ತು ಅವರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ ಮಗನನ್ನ ನಾಮಿನೇಷನ್ ಹಾಕಿಸ್ಬಿಟ್ರು, ಪ್ರಚಾರ ಶುರು ಹಚ್ಕೊಂಡ್ಬಿಟ್ರು. ಈಗ ಟಿಕೆಟ್ ಕೊಡದೆ ಹೋದ್ರೆ ಕಾಂಗ್ರೆಸ್ನಲ್ಲಿ ಬಿರುಕು ಬರುತ್ತೆ. ತನ್ನದೇ ಮಂತ್ರಿ, ತನ್ನ ಸರ್ಕಾರದ ಮಂತ್ರಿ, ತಮ್ಮದೇ ಸಂಸದರು, MLA ಏನ್ ಮಾಡೋದು? ಹಾಗೆ ಅವರನ್ನ ಪೀಕ್ಲಾಟಕ್ಕೆ ಇಳಿಸಿದ್ರು. ಅದನ್ನ ತಿಳ್ಕೊಂಡಂತ ತಕ್ಷಣನೇ ಸಾದಿಕ್ ಪೈಲ್ವಾನ್ ಇವರು ಹೋಗಿ ನಾಮಿನೇಷನ್ ಹಾಕಿದ್ರು. ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ನನಗಿದೆ ಅಂತ. ಸೊ ಕೊನೆ ಕ್ಷಣದವರೆಗೆ ಜಮೀರ್ ಅಹಮದ್ ಖಾನ್ ಇಂದ ಹಿಡಿದು ಸಾಕಷ್ಟು ಮುಸ್ಲಿಂ ನಾಯಕರು ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು. ಹೇಗಾದ್ರೂ ಈ ಕ್ಷೇತ್ರವನ್ನ, ಮುಸ್ಲಿಮ್ರೇ ಅತಿ ಹೆಚ್ಚಿರೋದ್ರಿಂದ ವೋಟರ್ಸು, ಮುಸ್ಲಿಂ ಅಭ್ಯರ್ಥಿಯನ್ನು ಇಳಿಸೋದಕ್ಕೆ ನೋಡಬೇಕು ಅಂತ. ಜಮೀರ್ ಅಹಮದ್ ಖಾನ್ ಸುರ್ಜೇವಾಲಾ ಬಂದಿದ್ದಾಗ, ಅಥವಾ ಸುರ್ಜೇವಾಲಾ ಜೊತೆ ಟಿಕೆಟ್ ಮೀಟಿಂಗ್ ಕೂತಿದ್ದಾಗ ಬೆದರಿಕೆ ಹಾಕದ್ರಂತೆ, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ. ಅದಕ್ಕೆ ಆ ಉತ್ತರದ ಮಹಾನ್ ಗೂಂಡಾಗಿರಿ ಮನಸ್ಥಿತಿಯ ಸುರ್ಜೇವಾಲಾ, ನಿಮಗೆ ರಾಜೀನಾಮೆ ಕೊಡಬೇಕು ಅನ್ಸಿದ್ರೆ ಕೊಟ್ಟುಬಿಡಿ. ಈ ಮಾತನ್ನ ಯಾವುದಾದ್ರೂ ಬೇರೆ MLAಗಳಿಗೆ, ದಲಿತರನ್ನು ಹೊರತುಪಡಿಸಿ ಒಕ್ಕಲಿಗ MLAಗೆ ಅಥವಾ ಒಕ್ಕಲಿಗ ಮಿನಿಸ್ಟ್ರಿಗೆ, ಲಿಂಗಾಯತ ಮಿನಿಸ್ಟ್ರಿಗೆ, ಬ್ರಾಹ್ಮಣ ಮಿನಿಸ್ಟ್ರಿಗೆ ಹೇಳಿದ್ದಿದ್ರೆ ಸುರ್ಜೇವಾಲಾ ಕತೆ ಮುಗಿದೋಗಿರೋದು. ಸುರ್ಜೇವಾಲನ್ ಬದಲಾಯಿಸಿರೋರು. ನಿಮ್ಗೂ ಕರ್ನಾಟಕಕ್ಕೂ ಯಾವುದು ಇಲ್ಲ, ನೀವ್ ಯಾವ ಅಬ್ಸರ್ವರ್ ಅಲ್ಲ, ಎಂತದ್ದು ಇಲ್ಲ, ಮನೇಲಿ ಕೂರ್ರಿ ಇಲ್ಲಿ ಅಂತ. ಮುಸ್ಲಿಂ ಮಂತ್ರಿ ಏನು ಬೇಕಾದ್ರೂ ಅನ್ನಬಹುದು, ದಲಿತ ಮಂತ್ರಿಗಳು, MLAಗಳು ಏನು ಬೇಕಾದ್ರೂ ಅನ್ನಬಹುದು ಅಂತ ಅವ್ರ ಮನ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅಷ್ಟು ಹೀನಾಯವಾಗಿ ರಾಜೀನಾಮೆ ಕೊಡೋಂಗಿದ್ರೆ ಕೊಟ್ಕೊ ಹೋಗ್ರಿ ಅಂತ ಅಂದ್ಬಿಟ್ರು. ಆ ಜಮೀರ್ ಅಲ್ಲಿಗೆ ಫ್ಲಾಟ್, ಮುಂದಕ್ಕೇನು ಮಾತಾಡೋಕ್ಕೂ ಸಾಧ್ಯ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಹೇಗೋ ಆ ಮೀಟಿಂಗ್ ಅಲ್ಲಿ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ದು. ವಾಪಸ್ ಬೆಂಗಳೂರಿಗೆ ಬಂದಿದ್ದ ವ್ಯಕ್ತಿ ಇನ್ನು ಆ ಕಡೆ ತಲೆ ಹಾಕ್ಲೇ ಇಲ್ಲ, ನಾಮಿನೇಷನ್ಗೂ ಹೋಗ್ಲಿಲ್ಲ ಜಮೀರ್ ಅಹಮದ್ ಖಾನ್. ಈಗ ಪ್ರಚಾರ ನಡೀತಿದೆ, ಇಲ್ಲಿವರೆಗೂ ಹೋಗಿಲ್ಲ. ಆದ್ರೆ ಅಲ್ಲಿ ಪೀಕ್ಲಾಟ ಬಂದಿದ್ದೇನಾಯ್ತು, ಕೊನೆಗೂ ಸಮರ್ಥ್ಗೇನೆ ಟಿಕೆಟ್ ಆಯ್ತು. ಬರೀ 27 ವರ್ಷ. ಏನು ಆ ಸಮರ್ಥ್ ಅನ್ನುವಂತಹ ವ್ಯಕ್ತಿಯ ಅರ್ಹತೆ ಅಂದ್ರೆ, ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ, SS ಮಲ್ಲಿಕಾರ್ಜುನ್ ಮಗ, ಪ್ರಭಾ ಮಲ್ಲಿಕಾರ್ಜುನ್ ಮಗ. ಇಷ್ಟೇ ಫ್ಯಾಮಿಲಿ ಐಡೆಂಟಿಟಿ. ನಾನು ಹೇಳೋದಲ್ಲ, ಜಾಗೀರಿ ಇವ್ರಿಗೆಲ್ಲ. ಆ ಜಿಲ್ಲೆನೇ ನಮ್ದು ಜಿಲ್ಲೆ, ನಮ್ಮ ಅಪ್ಪನ ಮನೆ ಆಸ್ತಿ, ನಮ್ಮ ತಾತನ ಮನೆ ಆಸ್ತಿ. ನಾವೇ ರಾಜರು. ಎಲೆಕ್ಷನ್ ಎಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದು, ನಾವೇ ರಾಜರು ಅಂತ. ಸೊ ಅವ್ರಿಗೆ ಟಿಕೆಟ್ ಆಯ್ತು, ಅವ್ರು ಹಾಕೊಂಡ್ರು ನಾಮಿನೇಷನ್ ಅನ್ನ, B ಫಾರ್ಮನ್ ಹಾಕೊಂಡ್ರು. ಈ ಸಾದಿಕ್ ಇದ್ರಲ್ಲ, ಸಾದಿಕ್ ಪೈಲ್ವಾನ್ ಪಟ್ಟು ಹಿಡಿದು ನಿಂತಿದ್ರಲ್ಲ, ನಿನ್ನೆ ಕೊನೆಯ ದಿನ ನಾಮಿನೇಷನ್ ವಾಪಸ್ ತಗೊಳ್ಳೋದಕ್ಕೆ.
ಜಮೀರ್ ಅಹಮದ್ ಖಾನ್ ಹೋಗಬಹುದು ಮನವೊಲಿಸೋದಕ್ಕೆ ಅಂತ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ರು. ಸ್ವತಃ ಸಿದ್ದರಾಮಯ್ಯನೇ ಹೋಗಬಹುದು ಅಂತಲೂ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಸಿದ್ದರಾಮಯ್ಯನೂ ಹೋಗ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಅವತ್ತೇ ರಾಜೀನಾಮೆ ಕೊಡಂಗಿದ್ರೆ ಕೊಡ್ರಿ ಅಂದಾಗ್ಲೇ ಅವ್ರು ಸೈಲೆಂಟ್ ಆಗಿ ಸೈಡ್ಗೆ ಬಂದ್ಬಿಟ್ರು. ಇದ್ಯಾಕ ಉಲ್ಟಾ ಹೊಡಿತಾ ಇದೆ ಅಂತ. ನಿನ್ನೆ ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಕಾಂಗ್ರೆಸ್ MLA ಕಳಿಸಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ರು ಹೋಗಿದ್ದಾರೆ ಮುಸ್ಲಿಂ ನಾಯಕರು. ಸಾದಿಕ್ ಒಪ್ಲಿಲ್ಲ, ಸಾದಿಕ್ ಪೈಲ್ವಾನ್. ಅವ್ರದ್ದು ಒಂದೇ ಹಠ ಆಗಿತ್ತು, ಜನ ಹೇಳಿದಕ್ಕೆ ನಿಂತಿದ್ದೀನಿ, ಜನರನ್ನ ಒಪ್ಸಿ ನಾನು ವಾಪಸ್ ತಗೊಳ್ತೀನಿ ಅಂತ. ಜನರ ಹತ್ರ ಮಾತಾಡ್ಬಿಟ್ಟು ನನ್ನ ಹತ್ರ ಬನ್ನಿ ಅಂತ. ಅದು ಲಾಜಿಕಲಿ ಪಾಸಿಬಲ್ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಯಾವ ಜನರ ಹತ್ರ ಹೋಗಿ ಮಾತಾಡ್ತೀರಾ ನೀವು? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲದನ್ನ ಹೇಳಿದ್ರೆ ಸುಮ್ಮನೆ ಆಗ್ತಾರೆ ಅಂತ ಲೆಕ್ಕಾಚಾರನು ಏನೋ. ಒಟ್ಟಿನಲ್ಲಿ ಎಲ್ಲ ಆಯ್ತು. ಕೊನೆಗೆ ಆ ಟೈಮ್ ಮುಗಿದೋಯ್ತು. ಮಧ್ಯಾಹ್ನ 3 ಗಂಟೆಗೆ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವಂತಹ ಸಮಯ ಮುಗಿದೋಯ್ತು. ಅಲ್ಲಿಗೆ ಸುದ್ದಿಗಳು ಜೋರಾಗಿ ಬಂತು. ಕಣದಲ್ಲೇ ಉಳಿದಂತಹ ಸಾದಿಕ್ ಪೈಲ್ವಾನ್, ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ, ಬಂಡಾಯ ಅಭ್ಯರ್ಥಿ ಇನ್ನು ಸಮರ್ಥ ಶಾಮನೂರು ಗೆಲುವು ಸಾಧ್ಯನಾ, ಹೀಗೆ ಹೀಗೆ ಹಾಗೆ ಹೀಗೆ ಅಂತ ಹಾಡ್ಕೊಂಡು. ನಿನ್ನೆ ಸಹ ನನಗನ್ಸಿತ್ತು ನಾಳೆ ಏನಾದ್ರೂ ಮ್ಯಾಜಿಕ್ ನಡೆಯುತ್ತೆ ಅಂತ. ಆ ಮ್ಯಾಜಿಕ್ ಇವತ್ತು ನಡೆದು ಹೋಯ್ತು. ಏನ್ ಮ್ಯಾಜಿಕ್ ಅಂದ್ರೆ, ಸಿದ್ದರಾಮಯ್ಯ ಸ್ವತಃ ಫೀಲ್ಡ್ಗೆ ಇಳಿದು ಸಾದಿಕ್ ಹತ್ರ ಹೋಗಿ, ಸಾದಿಕ್ ಪೈಲ್ವಾನ್ ಹತ್ರ ಹೋಗಿ ಒಂದು ಸ್ಮೈಲ್ ಅಷ್ಟೇ, ಒಂದು ಫೋಟೋಗೆ ಪೋಸು, ಒಂದು ಸ್ಮೈಲು, ಮುಗಿದಾಯ್ತು. ಸಮುದಾಯದ ಹಿತಾಸಕ್ತಿಗಾಗಿ ನಾನು ನಿಂತಿದ್ದೀನಿ, ಹಿಂದೆ ಸರಿಯೋ ಮಾತೇ ಇಲ್ಲ, ನಾನು ಫೈಟ್ ಮಾಡೇ ಮಾಡ್ತೀನಿ, ನನ್ನ ಗೆಲುವು ನಿಶ್ಚಿತ, ಮುಸ್ಲಿಮರ ಶಕ್ತಿ ಏನು ಅಂತ ತೋರಿಸ್ತೀವಿ, ಮುಸ್ಲಿಮರ ಒಗ್ಗಟ್ಟೇನು ಅಂತ ತೋರಿಸ್ತೀವಿ, ಅದು ತೋರಿಸ್ತೀವಿ, ಇದು ತೋರಿಸ್ತೀವಿ ಅಂತ ಮೊನ್ನೆ ಅದಕ್ಕಿಂತ ಹಿಂದಿನ ದಿನ ಎಲ್ಲ ಬಾಯಿ ಬಡ್ಕೊಂಡು ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಂತಹ ಸಾದಿಕ್ ಪೈಲ್ವಾನ್ ಒಂದೇ ಒಂದು ಕ್ಷಣಕ್ಕೆ ಸಿದ್ದರಾಮಯ್ಯನವರ ಮುಂದೆ ನಿಂತುಕೊಳ್ಳಕ್ಕಾಗ್ಲಿಲ್ಲ. ಸಮುದಾಯ ನೆನಪಿಗೆ ಬರಲಿಲ್ಲ. ಆಗ ಸಮುದಾಯದ ಒಗ್ಗಟ್ಟು ನೆನಪಿಗೆ ಬರಲಿಲ್ಲ, ಸಮುದಾಯಕ್ಕಾಗಿರೋ ದ್ರೋಹ ನೆನಪಿಗೆ ಬರಲಿಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಕೇಳಿರ್ತಾರೆ. ಆಯ್ತು ಕಣ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವ್ರದೇ ಸ್ಟೈಲಲ್ಲಿ ಹೇಳಿರ್ತಾರೆ. ಮುಗಿದು ಹೋಯ್ತು. ಅಲ್ಲಿಗೆ ತೊಡೆ ತಟ್ಟಿದ್ದಂತಹ ಸಾದಿಕ್ ಪೈಲ್ವಾನ್ ವೀರ್ ಸಾದಿಕ್ಕು ಮೀರ್ ಸಾದಿಕ್ಕು ಆಗಿದ್ದಾಯ್ತು. ಹಾಗಾದ್ರೆ ಇದನ್ನ ಯಾವ ರೀತಿ ನೋಡ್ತೀರಿ ಅನ್ನೋದಾದ್ರೆ, ಕಾಂಗ್ರೆಸ್ ಹೇಗೆ ದ್ರೋಹ ಬಗೆಯುತ್ತೆ ಅಲ್ಪಸಂಖ್ಯಾತರಿಗೆ ಅನ್ನೋ ರೀತಿಯಲ್ಲಿ ನೋಡಬೇಕಾಗತ್ತೆ. ದಲಿತರಿಗೂ ಸಹ ನಾನು ಆರಂಭದಲ್ಲಿ ಹೇಳ್ದಂಗೆ ಮೀಸಲು ಕ್ಷೇತ್ರ ಅನ್ನುವಂಥದ್ದೇನಾದ್ರೂ ಇಲ್ಲದೆ ಹೋಗಿದ್ರೆ ದಲಿತರಿಗೂ ಸಹ ಒಂದೇ ಒಂದು ಟಿಕೆಟ್ ಸಹ ಕೊಡ್ತಿರ್ಲಿಲ್ಲ ಅವರು. ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ, ಯಾವುದೇ ರಾಷ್ಟ್ರೀಯ ಪಕ್ಷ, ಪ್ರಾಂತೀಯ ಪಕ್ಷ, ಲೋಕಲ್ ಟು ಲೋಕಲ್ ಪಾರ್ಟಿ, ಎಲ್ಲೂ ಅವ್ರಿಗೆ ಅದು ಬೇಕಾಗಿಲ್ಲ. ಅವರು ಎಲ್ಲರ ಪ್ರಕಾರ ಏನಂದ್ರೆ, ಎಲ್ರು ನಮಗ್ ಗುಲಾಮರಾಗಿ ಉಳ್ಕೊಳ್ಬೇಕು, ನಾವು ಮಾತ್ರ ಅಧಿಕಾರ ಅನುಭವಿಸ್ಬೇಕು. ಅಪ್ಪಿತಪ್ಪಿ ಈ ಸಮುದಾಯ, ಈ ಶೋಷಿತ ಸಮುದಾಯದಿಂದಲೇ ಯಾರಾದ್ರೂ ಬಂದ್ರು ಸಹ ಅವರು ಸಹ ಮೇಲೆ ಬಂದ ತಕ್ಷಣನೇ ಅವ್ರ ಕುಟುಂಬ ಮಾತ್ರನೇ ಇರಬೇಕು, ಬೇರೆಯವ್ರಿಗೆ ಏನು ಅವಕಾಶನೇ ಕೊಡಬಾರ್ದು, ಬೇರೆಯವ್ರಿಗೆ ಏನು ಅವಕಾಶ. ಒಂದು ಇದೇನೆ ಇದು, ಇದೆ. ಸೊ ಮೀರ್ ಸಾದಿಕ್ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ಟಿಪ್ಪು ಸುಲ್ತಾನ್ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿದಂತಹ ವ್ಯಕ್ತಿ. ಸೊ ಇಲ್ಲಿ ಯಾರಿಗೆ ಚೂರಿ ಹಾಕಿದ್ರು ಅಂದ್ರೆ, ಇಡೀ ಸಮುದಾಯಕ್ಕೆ ಈ ಸಾದಿಕ್ ಪೈಲ್ವಾನ್ ಅನ್ನುವಂತಹ ವ್ಯಕ್ತಿ ಚೂರಿ ಹಾಕಿರೋದು. ಮುಲಾಜೆ ಇಲ್ದಿರ ಹೇಳ್ತೀನಿ, ಸಮುದಾಯಕ್ಕೆ ಚೂರಿ ಹಾಕಿರೋದು. ಸಮುದಾಯದ ಹೆಸರು ಹೇಳ್ಕೊಂಡು ನಿನ್ನೆ ಮೊನ್ನೆ ಎಲ್ಲ ತೊಡೆ ತಟ್ಟಿ ಏನೆಲ್ಲ ಡ್ಯಾನ್ಸ್ಗಳು ಮಾಡಿ, ಏನೆಲ್ಲ ಡೈಲಾಗ್ ಹೊಡೆದು, ಇವತ್ತು ಆ ಸಮುದಾಯ ನೆನಪಾಗ್ಲಿಲ್ಲ. ಯಾವುದೋ ದೊಡ್ಡ ಲೀಡರ್ ಬಂದು ಹೇಳಿದ ತಕ್ಷಣನೇ ನಾನು ಶರಣಾಗ್ಬಿಟ್ಟೆ, ಹಲ್ಲು ಕಿಸ್ದುಬಿಟ್ಟೆ, ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡ್ಕೊಂಡ್ಬಿಟ್ಟೆ, ನಾನು ನಿವೃತ್ತಿ ಆಗ್ತಾ ಇದ್ದೀನಿ ಸ್ಪರ್ಧೆಯಿಂದ, ನಾನು ಏನಿದ್ರು ಈಗ ಸಮರ್ಥನ ಗೆಲ್ಸೋದಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ನಾಚಿಕೆಗೇಡು, ದ್ರೋಹ, ಬೆನ್ನಿಗೆ ಚೂರಿ ಹಾಕೋದದು. ಮುಸ್ಲಿಂ ಸಮುದಾಯಕ್ಕೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಸಾದಿಕ್ ಪೈಲ್ವಾನ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಸುಮಾರು 14-15 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ರು. ಅದರಲ್ಲಿ 10ಕ್ಕಿಂತ ಹೆಚ್ಚು ಜನ ವಾಪಸ್ ಪಡ್ಕೊಂಡಿದ್ದಾರೆ. ನಿನ್ನೆ ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಯಾರ ಕೈವಾಡ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರ ಆಡಳಿತದಲ್ಲಿದ್ದಾರೋ, ಯಾವ ಪಕ್ಷದಲ್ಲಿ ಬಿಕ್ಕಟ್ಟು ಬಂದಿದೆಯೋ. ಕಾಂಗ್ರೆಸ್ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿ, ಸೋ ಕಾಲ್ಡ್ ಸೋಷಿಯಲಿಸ್ಟ್ ಸಿದ್ದರಾಮಯ್ಯ, ಸೋ ಕಾಲ್ಡ್ ಅಹಿಂದ ನಾಯಕ ಸಿದ್ದರಾಮಯ್ಯ ಕೊನೆಗೆ ಮಾಡಿದ್ದೇನು ಕೊನೆಗೆ? ನೋ ಅಹಿಂದ, ನೋ ಮೈನಾರಿಟಿ, ಏನೂ ಇಲ್ಲ.
ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಆ ಡೈಲಾಗ್ಗಳೆಲ್ಲ ಹೊಡಿತೀವಿ. ಎಂಡ್ ಆಫ್ ದಿ ಡೇ ನಾವು ಹೆಂಗೆ ಯಾರ್ಯಾರನ್ನ ಸೇಫ್ ಗಾರ್ಡ್ ಮಾಡಬೇಕು ಅವ್ರನ್ನ ಮಾತ್ರ ಮಾಡ್ತೀವಿ, ಮಿಕ್ಕವ್ರನ್ನ ಬೀದಿ ಪಾಲು ಮಾಡಿ ಬಿಸಾಕ್ತೀವಿ ಅನ್ನೋದಕ್ಕೆ ಇದೊಂದು ಪ್ರಕರಣ. ಈಗ ಮುಸ್ಲಿಮರಿಗೆ ಉಳಿದಿರುವಂತಹ ಆಯ್ಕೆ ಏನು? ಇನ್ನೊಂದು 2-3 ಜನ ಏನೋ ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಪ್ರಬಲವಾದ ಅಭ್ಯರ್ಥಿ ಅಂತ ಆ ಮುಸ್ಲಿಮರು ಕ್ಯಾಂಡಿಡೇಟ್ಗಳಲ್ಲೇ ತೆಗೆದುಕೊಳ್ಳೋದಾದರೆ SDPI ಪಕ್ಷದ ಅಫ್ಸರ್ ಕೊಡ್ಲಿಪೇಟೆ ಅನ್ನುವರು ಈಗ ಒಂದು ಪ್ರತಿಸ್ಪರ್ಧಿಯಾಗಿ ನೋಡಬಹುದು. ಬಟ್ ಈ ಸಾದಿಕ್ ಪೈಲ್ವಾನ್ ಅಂತವರು ಸಹ ಈಗ ಶರಣಾಗಿರೋದ್ರಿಂದ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕುತ್ತಾ? ಆ ಪ್ರಶ್ನೆ ಬಂದೇ ಬರುತ್ತೆ. ಸಮುದಾಯ ಒಗ್ಗಟ್ಟು ನಮಗೆ ದ್ರೋಹ ಆಗಿದೆ, ಅನ್ಯಾಯ ಆಗಿದೆ ಅಂತ ನಿಂತಾಗ ಬೇಕಾದ್ರೆ ಸಮುದಾಯ ಬಂದಿರಬಹುದಾಗಿತ್ತು, ಬಂದಿರ್ತಿತ್ತೇನೋ. ಈಗ ಅದು ಇಲ್ಲ. ಸೊ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಒಂದು ಕುಟುಂಬಕ್ಕೆ ದಾವಣಗೆರೆಯನ್ನು ಕೊಟ್ಟು ನಿಮ್ದೇ ಇದು ಎಂಜಾಯ್ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಟಿದೆ. ಆದರೂ ಇದು ಪ್ರಜಾಪ್ರಭುತ್ವ. ಎಲೆಕ್ಷನ್ ಅಂತ ಒಂದಾಗತ್ತೆ, ಅಲ್ಲಿ ರಿಸಲ್ಟ್ಸು ಸಹ ಬರುತ್ತೆ. ಸೊ 29ಕ್ಕೆ 9ನೇ ತಾರೀಕಿಗೆ ಎಲೆಕ್ಷನ್ ಇದೆ, ಏಪ್ರಿಲ್ 9. ಮೇ 4ನೇ ತಾರೀಕು ರಿಸಲ್ಟ್ ಇದೆ. ಮತ್ತೇನಾಗುತ್ತೆ ನೋಡೋಣ. ಹೆಚ್ಚು ಕಡಿಮೆ ರಿಸಲ್ಟ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಅಷ್ಟೇ, ಏನಿಲ್ಲ. ಸೊ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.